ನೀವು ಕೂಡ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದೀರಾ. ಹೇಗಿದೆ ಮೇಡಮ್ ನಿಮಗೆ ಬಣ್ಣದ ಜಗತ್ತು ಹೇಗಿದೆ? ಬಣ್ಣ ಅಂತ ಬಂದಾಗ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ, ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ, ಬ್ಯಾಡ್ ಕಮೆಂಟ್ಸ್ಗಳಿರುತ್ತೆ, ಪಾಸಿಟಿವ್ ಕಮೆಂಟ್ಸ್ಗಳಿರುತ್ತೆ. ಎಲ್ಲವನ್ನ ಸರಿದೂಗಿಸ್ಕೊಂಡು ಎಲ್ಲವನ್ನ ಒಂದು ಹಿಡಿತದಲ್ಲಿ ಇಟ್ಕೊಂಡು ನೀವುಗಳು ಮುಂದೆ ಸಾಗಬೇಕು. ಹೇಗಿದೆ ನಿಮಗೆ ಬಣ್ಣದ ಜಗತ್ತು ಅಂತ ಹೇಳಿ? ಚೆನ್ನಾಗಿದೆ. ಇಟ್ಸ್ ಆಲ್ಮೋಸ್ಟ್ 10 ಇಯರ್ಸ್ ನಾನು ಸಿನಿಮಾಗೆ ಬಂದು. ಆ್ಯಂಡ್ ಪ್ರೊಫೆಷನ್ ಥರ ನೋಡಬೇಕು, ತುಂಬ ತಲೆ ಕೆಡಿಸ್ಕೋಬಾರ್ದು. ಆ್ಯಂಡ್ ಇವಾಗ ಮುಂಚೆ ನೀವು 10 ಇಯರ್ಸ್ ಬ್ಯಾಕ್ ಕೇಳಿದ್ರೆ ಸೋಷಿಯಲ್ ಮೀಡಿಯಾ ಎಲ್ಲ ಇಷ್ಟೊಂದು ಓಪನ್ ಆಗಿರಲಿಲ್ಲ. ಸೊ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಇವಾಗ ಏನಾಗಿದೆ, ಸೋಷಿಯಲ್ ಮೀಡಿಯಲ್ಲಿ ಎಲ್ಲರೂ ಓಪನ್ ಆಗಿ ಕಮೆಂಟ್ ಮಾಡ್ತಾರೆ, ಅವ್ರ ಮನ್ಸಿಗೆ ಬಂದಿದ್ದು ಹೇಳ್ತಾರೆ. ಆ್ಯಂಡ್ ಕಮೆಂಟ್ ಮಾಡೋರು ಏನು ಏಜು, ಅವ್ರಿಗೇನು ಮೆಚುರಿಟಿ ಇದೆಯಾ ಇಲ್ವಾ ಗೊತ್ತಾಗಲ್ಲ. ಬಟ್ ಸಡನ್ನಾಗಿ ಒಂಥರ ಏನು ಹಿಂಗೆ ಹೇಳಿದ್ದಾರೆ ಅನಿಸುತ್ತೆ. ಬಟ್ ಐ ಥಿಂಕ್ ನಾವು ಓದಲೇಬಾರ್ದು, ಅಂದರೆ ಅದನ್ನ ಇಗ್ನೋರ್ ಮಾಡಬೇಕು. ಯಾಕೆಂದರೆ ಅವ್ರು ಯಾವ ಮನಸ್ಥಿತಿಲಿದ್ದಾರೆ ಅಂತ ನಮಗೆ ಗೊತ್ತಿರಲ್ಲ. ಈಗ ನಾವು ನಾರ್ಮಲ್ ಆಗಿರ್ತೀವಿ, ಅವ್ರ ಮನಸ್ಥಿತಿ ಇಲ್ಲಿ ಏನಿದೆಯೋ, ಅವ್ರ ಲೈಫಲ್ಲಿ ಏನಾಗ್ತಿದೆಯೋ, ಅವ್ರಿಗೆ ಯಾವ ಮೈಂಡ್ಸೆಟ್ಟಲ್ಲಿ ಅದನ್ನ ಹಾಕಿದ್ದಾರೆ ಅನ್ನೋದು ಐ ಥಿಂಕ್ ಇಗ್ನೋರ್ ಮಾಡಬೇಕು ಅನಿಸುತ್ತೆ. ದಟ್ ವೇ ಕೃಷ್ಣ ಹ್ಯಾಂಡಲ್ಸ್ ಇಟ್ ವೆರಿ ವೆಲ್. ಅವರು ಕೇರೇ ಮಾಡಲ್ಲ, ಓದೋದೇ ಇಲ್ಲ ಕಾಮೆಂಟ್ಸು. ನಾನು ಸಮ್ಟೈಮ್ಸ್ ಈಗ ಸಿನಿಮಾ ಕಂಟೆಂಟ್ ಎಷ್ಟು ರೀಚ್ ಆಗ್ತಾಯಿದೆ, ಏನಾಗ್ತಿದೆ ಅಂತೆಲ್ಲ ನೋಡಬೇಕಾದ್ರೆ ನೋಡಿದ್ರು ಕೃಷ್ಣ ಏನೂ ಓದೋಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ಅಂದರೆ ನಮಗೆ ರೀಚ್ ಆಗೋದು ಮುಖ್ಯ. ಜನ ಇಷ್ಟಪಡೋರು ಬಂದು ಸಿನಿಮಾ ನೋಡ್ತಾರೆ. ಸುಮ್ಮನೆ ಅವ್ರೊಂಥರ ಮನಸ್ಥಿತಿ ಸರಿ ಇಲ್ದಿರೋರು ಆ ಥರ ಕಮೆಂಟ್ ಮಾಡ್ತಾರೆ. ಸೊ ಇಗ್ನೋರ್ ಮಾಡಬೇಕು ಅಂತ. ನಾನು ಆವಾಗಲೇ ಎಲ್ಲೋ ನೀವು ಮಾತಾಡ್ತಿರುವಾಗ ಕೇಳಿಸ್ಕೊತಿದ್ದೆ. ನಂಗೆ ತುಂಬ ಇಷ್ಟ ಆಯಿತು. ಒಂದು ಕಮೆಂಟ್ ಮಾಡೋಕೆ ಒಂದು 10 ರೂಪಾಯಿ ಚಾರ್ಜ್ ಆಗೋ ಥರ ಇರಬೇಕು ಅಂತ ತುಂಬ ಇಷ್ಟ ಆಯಿತು ಮ್ಯಾಮ್. ನನಗೆ ಆ ಥಾಟ್ ಯಾಕೆ ಬಂತು ಅಂತೇಳಿ. ಆ್ಯಕ್ಚುಲಿ ನಿಮ್ಮ ಥರ ಯಾರು ಯೋಚನೆ ಮಾಡಿಲ್ವಾ ಅಂತ ಹೇಳಿ. ಅದು ನಿಜ ಕೂಡ ಹೌದು. ಈಗ ಸಿಕ್ಕಾಪಟ್ಟೆಗೆ ನಮ್ಗಳಿಗೂ ಕೂಡ ಬ್ಯಾಡ್ ಕಮೆಂಟ್ಸ್ಗಳನ್ನು ಮಾಡ್ತಿರ್ತಾರೆ, ಇನ್ನೊಂದೇನೋ ಹೇಳ್ತಿರ್ತಾರೆ. ಸೊ ಆ ಕಡೆ ರಿಪ್ಲೈ ಮಾಡಿ ಇವ್ರಿಗೆ ಯಾಕೆ ನಾವು ರಿಪ್ಲೈ ಮಾಡಿ, ಇವ್ರಿಗೆ ಯಾಕೆ ಟೈಮ್ ಕೊಡೋಣ ಅಂತ ಅನ್ಸುತ್ತೆ. ಇನ್ನೊಂದು ಕಡೆ ಸುಮ್ಮನೆ ಇರೋದು ಬೇಡ ಅಂತಲೂ ಅನಿಸುತ್ತೆ, ಆನ್ಸರ್ ಮಾಡೋಣ ಅಂತಲೂ ಅನಿಸುತ್ತೆ. ಆ 10 ರೂಪಾಯಿ ನಿಜ ಮಾಡಿದ್ರೆ ಒಳ್ಳೇದಿರುತ್ತಾ ಅಂತ. ನಾನು ಏನಕ್ಕೆ ಹಂಗೆ ಹೇಳ್ದೆ ಅಂತಂದರೆ, ಎಲ್ಲ ಫ್ರೀ ಆಗಿದೆ, ಅದಕ್ಕೆ ವ್ಯಾಲ್ಯೂನೇ ಇಲ್ಲ. ಈ ಬರೀ ಕಾಮೆಂಟ್ ಅಂತಲ್ಲ, ನೀವು ಜೀವನದಲ್ಲಿ ನಿಮಗೆ ಏನು ಫ್ರೀಯಾಗಿ ಸಿಕ್ಕಿದ್ರು ಅದಕ್ಕೆ ವ್ಯಾಲ್ಯೂ ಇರಲ್ಲ. ಅದಕ್ಕೆ ವ್ಯಾಲ್ಯೂ ಇರಬೇಕು ಅಂದರೆ ಅದಕ್ಕೆ ಚಾರ್ಜ್ ಮಾಡಬೇಕು. ಇವಾಗ 10 ರೂಪೀಸ್ ಒಂದು ಕಾಮೆಂಟ್ಗೆ ಅಂತ ಹೇಳಿದ್ರೆ ಕಾಮೆಂಟೇ ಮಾಡಲ್ಲ ಯಾರು. ಡೆಫಿನೆಟ್ಲಿ 10 ರೂಪಾಯಿಗೂ ಖರ್ಚು ಮಾಡಲ್ಲ. ಸೊ ಜಾಸ್ತಿ ಬೇಡ. ನಾನು ಹೇಳೋದು ಒಂದು ಜಸ್ಟ್ 10 ರೂಪೀಸ್ ಪರ್ ಕಮೆಂಟ್ ಅಂದರೆ ಎಲ್ಲ ಕಮೆಂಟ್ಸ್ ಎಲ್ಲ ಸ್ಟಾಪ್ ಆಗುತ್ತೆ. ಅಲ್ಲ, ಬಿಕಾಸ್ ಐ ಮೀನ್ ಎಲ್ಲರೂ ಟೇಕಿಂಗ್ ಇಟ್ ಫಾರ್ ಗ್ರ್ಯಾಂಟೆಡ್. ಸುಮ್ಮನೆ ಏನೋ ಒಂದು ಈಗ ನಿಮ್ಮ ಬಗ್ಗೆ ಅಥವಾ ನನ್ನ ಬಗ್ಗೆ ಯಾರೊಬ್ರು ಸುಮ್ಮನೆ ಒಂದು ನೆಗೆಟಿವ್ ಆಗೋ ಬ್ಯಾಡ್ ಕಮೆಂಟ್ಸ್ ಏನಾರು ಹಾಕಬೇಕು ಅಂದರೆ ಅಂದರೆ ಅವ್ರ ಮನಸ್ಥಿತಿನೇ ಸರಿ ಇಲ್ವಾ, ಅಥವಾ ಈಗ ಅವ್ರು ಓದ್ದವ್ರಿಗೆ ನಾವು ಎಷ್ಟು ಹರ್ಟ್ ಮಾಡ್ತಿದ್ದೀವಿ, ಅಥವಾ ಯಾಕೆ ಇಷ್ಟು ನಾವು ನೆಗೆಟಿವ್ ಆಗಿ ಮಾತಾಡ್ತೀವಿ. ಬಿಕಾಸ್ ಎಲ್ಲರೂ ಈ ಲೆವೆಲಿಗೆ ಬರಬೇಕಂದ್ರೆ ಕಷ್ಟಪಟ್ಟೆ ಬಂದಿರ್ತಾರೆ. ಏನೋ ಒಂದು ಹೇಳ್ಬಿಟ್ಟು ನೋ ಮಾಡೋದು ಇಟ್ಸ್ ನಾಟ್ ರೈಟ್ ಅಂತ ನಾನು ಅನ್ಕೋತೀನಿ. ಆ್ಯಂಡ್ ಯಾರೂ ಜಗತ್ತಲ್ಲಿ ಪರ್ಫೆಕ್ಟ್ ಇಲ್ಲ. ಎಲ್ಲರೂ ಸರಿನೇ ಮಾಡಲ್ಲ. ಬಿಕಾಸ್ ಎವ್ರಿಬಡಿ ಈಸ್ ಏನಂತಾರೆ, ಒಂದು ಸಕ್ಸಸ್ಗೋಸ್ಕರ, ಗೆಲುವಿಗೋಸ್ಕರ ಅವ್ರವ್ರ ಪ್ರೊಫೆಷನಲ್ಲಿ ಎಲ್ಲರೂ ಸ್ಟ್ರಗಲ್ ಮಾಡ್ತಿದ್ದಾರೆ. ಅವ್ರು ಯಾರು ಕಮೆಂಟ್ ಮಾಡ್ತಿರ್ತಾರೆ ಅವರು ಸ್ಟ್ರಗಲ್ ಮಾಡ್ತಿದ್ದಾರೆ. ಬಟ್ ವೈ? ಬಿಕಾಸ್ ಫ್ರೀ ಇದೆಯಲ್ಲ, ಅವ್ರದ್ದೇನೂ ಲಾಸ್ ಇಲ್ವಲ್ಲ, ಕಮೆಂಟ್ ಮಾಡ್ತಾರೆ. ಅದಕ್ಕೆ ಚಾರ್ಜ್ ಮಾಡಬೇಕು ಅಂತ ನಾನು. ಓಕೆ.